ಇಲ್ಲಿ ನೋಡಿ ಮರ ಬೆಳಕಾಗೋದೇ ತಡ. ಎಂಥ ಬೋಳೆ ಮಕ್ಕಳು ಉಂಟು, ಆಲೇ ನೀರು ಬಿದ್ದಿದ್ದಾರೆ. ನಾವು ಯೋಚನೆ ಮಾಡ್ತಾ ಹೊಂಟೀವಿ ನೀರು ಹೇಗೆ ಇಳಿಯೋದು ಅಂತ. ನೋಡಿ ಹಾಗೆ ನೀರಲ್ಲಿ ಆಟ ಆಡ್ತಾ ಉಂಟು ಬೆಳಗ್ಗೆ. ಟೈಮ್ ಎಷ್ಟಪ್ಪ ಈಗ? ಬನ್ನಿ ಫ್ರೆಂಡ್ಸ್, ನಾವು ಈಗ ನೀರಲ್ಲಿ ಬಿದ್ದು ಒದ್ದಾಡೋದ. ಇಲ್ಲಿಗೆ ಬಂತು, ನೆಲಮಂಗಲಕ್ಕೆ ಹೋಗಕ್ಕೆ ಬಂತು. ಗುರುವೆ ಸಕಲೇಶ್ಪುರ ಇನ್ನು 78 ಕಿಲೋಮೀಟರ್ಗಳು ಮಾತ್ರ. ಮನೆ ಯಾರೋ ಮಗ ಜಾಗಸ್ಬಿಡಂಗೆ ಆಗ್ತಿಲ್ಲ, ಅಲ್ಕ ಬೋಳಿ ಮಗ. ಫ್ರೆಂಡ್ಸ್ ಬೈಕ ಮಾಡಿ ಯಾವಾಗ ಏರ್ಸ್ಬಿಟ್ಟ ಅದಕ್ಕೆ ಬೈಕೊಂಡು ಅಷ್ಟೇ. ನೋಡಿ ಹೈವೇ ಮಾತ್ರ ಮಸ್ತಾಗೈತೆ, ಎಲ್ಲ ಗಾಡಿ ಮೂವತ್ತೈತೆ. ಓಕೆ ಸಿಗೋಣ, ಆದಷ್ಟು ಬೇಗ ಸಿಗೋಣ ಫ್ರೆಂಡ್ಸ್. ಫ್ರೆಂಡ್ಸ್ ಇನ್ನೇನು ಘಾಟ್ ಸೆಕ್ಷನ್ ಎಂಟ್ರಿ ಆಗಿದ್ದೀವಿ. ನೋಡಿ ಘಾಟ್ ಸೆಕ್ಷನ್ ಫುಲ್ಲು ಕೂಲ್ ಆಗಿದೆ. ವೆದರ್ ಮಾತ್ರ ಕಂಡೀಷನ್ ಒಳ್ಳೆ ತಣ್ಣ ಗಾಳಿ ಬೀಸ್ತೈತೆ. ನಿಲ್ಸಿದ್ರೆ ಮಾತ್ರ ಸೆಕೆ, ಅಷ್ಟೇ ನಿಲ್ಸಿದ್ರೆ ಅಂದ್ರೆ ಆರಾಮಾಗಿ ಹೋಗ್ಬೋದು. ಕಲ್ಕೊಳ್ಳೋದಾಗಿದ್ದೀವಿ. ನಮ್ಮ ಅಂಗಡಿ ಹೋಗೋದಲ್ಲ ಓಪನ್ ಆಗಿರೋದು. ಹಾಯ್ ಫ್ರೆಂಡ್ಸ್ ನೋಡಿ, ಅದು ಮೇಲ್ಗಡೆ ಹೈವೇ. ಇಲ್ಲಿಂದ ಹಿಂಗೆ ಇಳಿದು ಬಂದರೆ ಇದೇ ಚೌಡೇಶ್ವರಿ ದೇವಸ್ಥಾನ. ಮತ್ತು ನೋಡಿ ಶ್ರೀ ಕ್ಷೇತ್ರ ಮೂಲರಾಜ ಸನ್ನಿಧಿಯ ಚೌಡಿಕಟ್ಟೆಗೆ ಹೋಗುವ ದಾರಿ, ಚೌಡಿಕಟ್ಟೆ ಅಂತ. ಇಲ್ಲಿ ಕಾರು ಜೀಪು ಎಲ್ಲ ಬರುತ್ತೆ, ಆದರೆ ಯಾವ ಕಡೆಯಿಂದ ಬರುತ್ತೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅದು ಯಾಕೆ ಬಡಿ ಕಿಳಿಬೇಕು ಅಂದ್ರೂ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ನೋಡಿ ಎಲ್ಲೆಡೆ ಪಾರ್ಕಿಂಗು ಇದೆ. ನೋಡಿ ಹೇಗೆ ಬರ್ತಾರೆ ಅಂದರೆ, ನೋಡಿ ಈ ಕಡೆ ಒಂದು ರಸ್ತೆ ಇದೆ, ಇದು ಹಿಂಗೆ ಮೇಲ್ಗಡೆ ಹೈವೇಗೆ ಕನೆಕ್ಟ್ ಆಗುತ್ತೆ. ನೋಡಿ ಅಲ್ಲಿ ಕಾರ್ ಹೋಗ್ತೈತೆ ನೋಡಿ, ಅಲ್ಲೋಗಿ ಮೇಲ್ಗಡೆ ಕನೆಕ್ಟ್ ಆಗುತ್ತೆ. ನೋಡಿ ಇಲ್ಲಿ ದೇವಸ್ಥಾನ ಐತೆ ಚೌಡಿಕಟ್ಟೆ ಅಂತ. ಈ ದೇವಸ್ಥಾನ ಮುಗಿಸ್ಕೊಂಡು ಗುರುವೆ ಮಳೆಗಾಲದಲ್ಲಿ ಬಂದರೆ ಅಂತೂ ಮಾತ್ರ ಇಲ್ಲಿವರೆಗೂ ನೀರಿರುತ್ತೆ, ಸಖತ್ತಾಗಿರುತ್ತೆ. ವೆದರ್ ಮಾತ್ರ ಸೂಪರ್ ಪ್ಲೇಸು ಅಂತಲೇ ಹೇಳ್ಬೋದು. ಇವಾಗ ಬೇಸಿಗೆ ಆಗಿರೋದ್ರಿಂದ ನೀರೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿಬಿಟ್ಟಿದೆ. ನೋಡಿ ಫುಲ್ಲು ಕಡಿಮೆ ಆಗಿಬಿಟ್ಟಿದೆ ನೀರು, ಒಂದೇ ಒಂದು ಸ್ವಲ್ಪ ಮಾತ್ರ ಹರಿತಾ ಇದೆ. ನೋಡಿ ಫುಲ್ಲು ಬಿಸಿಲು ಉಕ್ಕಿ ಹರಿತೈತೆ, ಭಯಾನಕ ಬಿಸಿಲು ಫ್ರೆಂಡ್ಸ್. ನೋಡಿ ಮತ್ತು ಇಲ್ಲೊಂದು, ಇಲ್ಲಿ ನಿನಗೆ ಇಲ್ಲಿ ಮೇಲ್ಗಡೆ ರೈಲ್ವೆ ಟ್ರ್ಯಾಕ್ ಕಾಣಿಸ್ತೈತೆ ನೋಡಿ, ಕಾಣಿಸ್ತೈತಾ? ಅದೇ ರೈಲ್ವೆ ಟ್ರ್ಯಾಕ್ ನೋಡಿ. ರೈಲ್ವೆ ಗೇಟ್ ಮತ್ತು ಇದು ಕಂಬ ಕಾಣಿಸ್ತೈತೆ, ರೈಟು ರೈಲ್ವೆ ಬ್ರಿಡ್ಜ್ ಕಾಣಿಸ್ತೈತೆ, ಅದೇ ರೈಲ್ವೆ ಟ್ರ್ಯಾಕು. ಇಲ್ಲೇ ನದಿ ಇದೆ ಮತ್ತು ಅಲ್ಲೇ ರಸ್ತೆ ಇದೆ ಮೇಲ್ಗಡೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಜಾಗ, ಎಲ್ಲರೂ ಗೊತ್ತಿಲ್ಲ ಅಂತಲ್ಲ, ಗೊತ್ತಿರೋರು ಗೊತ್ತಿರುತ್ತೆ, ಸಖತ್ತು ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಬನ್ನಿ, ಸಖತ್ತು ಚೆನ್ನಾಗಿರುತ್ತೆ ವೆದರ್, ಆಟ ಆಡೋಕ್ಕೆಲ್ಲ ಸೂಪರ್ ಪ್ಲೇಸು. ನೋಡಿ ನೀರು ಹೆಂಗಿರ್ತೈತೆ ಅಂತ. ನೀವು ಘಾಟ್ ಸೆಕ್ಷನ್ ಸೆಂಟ್ರಲ್ಲಿ ಎಲ್ಲೂ ನದಿ ಒಳಗಡೆ ಎಂಟ್ರಿ ಆಗೋಕ್ಕಾಗಲ್ಲ. ಅದು ಆಗುತ್ತೆ ಅಂದರೆ ಈ ದೇವಸ್ಥಾನ ಹತ್ರ ಮಾತ್ರ. ನೋಡಿ ಫ್ರೆಂಡ್ಸ್ ಹೇಗಿದೆ ವೆದರ್, ಸೂಪರ್ ಆಗಿದೆ ಅಲ್ವಾ? ನೋಡಿ ಸೂಪರ್ ವೆದರ್ ಮಾತ್ರ, ಚಿಂದಿ ಇದೆ.
ಯಾರ ಬೆಳೆನು ಬೇಯೋದಿಲ್ಲ, ನಾನು ಗೆಲ್ಲೋದು ಡೌಟೇ ಇಲ್ಲ, ನಾನು ಬೂ ಪತ್ತಿಗೆಂದು. ನೀರು ಕಡಿಮೆ ಇದೆ, ಅದರಿಂದಾಗಿ ಫುಲ್ಲು ನೋಡಿ ಬಂಡೆಗಳು ಕಾಣಿಸ್ತೈತೆ. ನೀರೇನಾದ್ರು ಜಾಸ್ತಿ ಇದ್ದಿದ್ರೆ ಬಂಡೆ ಎಷ್ಟೊಂದು ಕಾಣಿಸ್ತಿಲ್ಲ, ಇವಿ ನೀರು ಹರಿತಿರೋದು. ಮತ್ತು ಇಲ್ಲೆಲ್ಲ ಆಟ ಆಡ್ಬೋದು, ಇಲ್ಲೆಲ್ಲ ನೋಡಿ, ಇದೆಲ್ಲ ಮರಳಿದೆ, ಮರಳ ಹತ್ರ ಆಟ ಆಡ್ಬೋದು, ಚೆನ್ನಾಗಿರುತ್ತೆ, ಸೂಪರ್ ವೆದರ್ ಇದೆ. ಓಕೆ ಫ್ರೆಂಡ್ಸ್, ಬನ್ನಿ ಮೇಲೆ ಟೆಂಪಲ್ ನೋಡೋಣ. ನೋಡಿ ಫ್ರೆಂಡ್ಸ್, ಘಾಟ್ ಸೆಕ್ಷನಲ್ಲಿರುವ ದೇವಸ್ಥಾನ ನೋಡಿ, ಇದೇ ದೇವಸ್ಥಾನ, ತಾಯಿ ಚೌಡೇಶ್ವರಿ ದೇವಸ್ಥಾನ ಮಾತ್ರ ಸೂಪರಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ, ಸುತ್ತ ಬೆಟ್ಟ, ನದಿ, ನೀರಿದ್ದಾಗ ಬನ್ನಿ ಸೂಪರಾಗಿರುತ್ತೆ. ಇಲ್ಲೇ ಗಂಟ ನೀರಿರುತ್ತೆ ಫುಲ್ಲು, ಆ ಮೆಟ್ಲು ಗಂಟ ಸೂಪರಾಗಿ ಕಾಣಿಸುತ್ತೆ. ಇವಾಗ ನದಿಲಿ ನೀರಿಲ್ಲ ನೋಡಿ, ನದಿ ಅದು ಕಾಣಿಸ್ತಿದೆ, ಅದೇ ನದಿ. ಮತ್ತು ನಾನು ನೋಡಿ, ಇಲ್ಲೇ ಮೇಲೆ ಟ್ರೈನ್ ಹೋಗುತ್ತೆ, ಬೇಕಾದರೆ ಅಡ್ಡ ಹಾಕ್ಬಿಟ್ಟು ಯಾರಾದರೂ ಹತ್ಕೊಂಡು ಹೋಗ್ಬೋದು, ನಿಮ್ಮ ಇಷ್ಟ ನೋಡಿ. ಇಲ್ಲಿಂದ ಮೇಲೆ ಹತ್ತಿದ್ರೆ ಅದೇ ನೋಡಿ ಫ್ರೆಂಡ್ಸ್, ಹೈವೇ ಶಿರಡಿ ಘಾಟ್ ರೋಡ್ ನೋಡಿ. ಇದೆ ಚೌಡೇಶ್ವರಿ ದೇವಾಲಯ. ತಾಯಿ ನಮ್ಮವ್ವ ಕಾಪಾಡಮ್ಮ, ಎಲ್ಲರೂ ಒಳ್ಳೇದು ಮಾಡಮ್ಮ ನೋಡಿ. ಎಷ್ಟೇ ಮಿಸ್ ಮಾಡ್ಕೊಬೇಡಿ. ಮತ್ತು ಘಾಟ್ ಯಾವಾಗ ಬಂದರೆ ಅರ್ಜೆಂಟ್ ಆದರೆ ಇಲ್ಲಿ ಕೆಳಗಡೆ ಶೌಚಾಲಯ ಕೂಡ ಇದೆ, ಮುಂದೆ ಇಲ್ಲಿ ಕುಡಿಯೋಕ್ಕೆ ನೀರು ಇದೆ ನೋಡಿ, ನೀರು ಕುಡಿಬೋದು, ಶೌಚಾಲಯ ಇದೆ, ಎಲ್ಲ ವ್ಯವಸ್ಥೆ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ಕೊಂಡು ಹೋಗಿ ಎಂಜಾಯ್ ಮಾಡಿ. ಓಕೆ ಬಾಯ್. ನೆಕ್ಸ್ಟ್ ಪ್ರಯತ್ನ ತೋರಿಸ್ತೀನಿ, ಹಿಂಗೆ ನೋಡ್ಕೊಂಡು ಬೆಂಗಳೂರು ಕಡೆ ಹೋಗೋಣ. ಬನ್ನಿ, ಬಾಯ್, ಸಿಗ್ತೀನಿ.